ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಬೆಂಗಳೂರಿಂದ ದುಬೈಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ದುಬೈನಲ್ಲಿ ಎಲ್ಲಿ ಹೋಗಬೇಕು, ಏನು ತಿನ್ನಬೇಕು, ಏನು ಶಾಪಿಂಗ್ ಮಾಡಬೇಕು, ಯಾವ್ಯಾವ ಜಾಗ ನೋಡಬೇಕು ಎಲ್ಲನೂ ಹೇಳ್ತೀನಿ. ದುಬೈನ ನಾವು 5 nights 6 days ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸನ್ರೈಸ್ ಆಗ್ತಾಯಿದೆ ನೋಡಿ. ಫ್ಲೈಟ್ ಟೈಮಿಂಗ್ ಬಂದು ನಮ್ಮದು 7:15 ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಫ್ಲೈಟ್ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿಬಿಡೋಣ. ದುಬೈನ ಹೇಗೆ ಪ್ಲ್ಯಾನ್ ಮಾಡಬೇಕು, ಯಾವ ಹೋಟೆಲಲ್ಲಿ ಇರಬೇಕು, ಏನು ತಿನ್ನಬೇಕು, ಎಲ್ಲಿ ಶಾಪಿಂಗ್ ಮಾಡಬೇಕು, ಯಾವ್ಯಾವ ಜಾಗ ನೋಡಬೇಕು ಎಲ್ಲನೂ ಕವರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ದೂರದಲ್ಲಿ ವೈಟ್ ಆ್ಯಂಡ್ ರೆಡ್ ಕಲರ್ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ಆ ಟೇಕ್ ಆಫ್ ಆದಮೇಲೆ ನಮ್ಮ ಫ್ಲೈಟ್ದು ಬಾರಿ. ಈಗ ನಮ್ಮ ಫ್ಲೈಟು ಕೂಡ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಪ್ರತಿ ಸರಿದು, ಅದು ಏನಕ್ಕೋ ಗೊತ್ತಿಲ್ಲ. ಆ ಫೈನಲ್ ಡೆಸ್ಟಿನೇಷನ್ ಮೂವಿ ಯಾರ್ಯಾರು ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ಆ ಸೀನ್ ನೆನ್ ಬಂದುಬಿಡುತ್ತೆ, ಅದಾದಮೇಲೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಏನೂ ಆಗೋದಿಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೊರಡೋದಷ್ಟೇ. ಬೆಂಗಳೂರಿಂದ ದುಬೈಗೆ ಹೋಗೋಕ್ಕೆ ಒಟ್ಟು 4 hours ಆಗುತ್ತೆ. ನಾನ್ ಸ್ಟಾಪ್ ಫ್ಲೈಟ್ನ ನಾವು ಬುಕ್ ಮಾಡಿದ್ದೀವಿ. ಸೊ ಯಾವ ಸ್ಟಾಪ್ ಇರೋದಿಲ್ಲ ಮಧ್ಯದಲ್ಲಿ. ಮೇಲೆ ಹೋಗ್ತಿದ್ದಂಗೆ ಆ ಬಿಲ್ಡಿಂಗ್ಗಳು, ರೋಡ್ಗಳು ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ. ದುಬೈಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 90% ನಮಗೆ ಸಮುದ್ರನೇ ಕಾಣಿಸೋದು. ಇನ್ನೇನು ದುಬೈ ಹತ್ರ ಬರ್ತಿದೆ ಅನ್ಬೇಕಾದ್ರೆ ಈ ಥರ ಲ್ಯಾಂಡ್ ಕಾಣುತ್ತೆ ನೋಡಿ. ಹಾಂ, ಬಂತು ನೋಡಿ ದುಬೈ. ಹೇಗೆ ಗೊತ್ತಾಯ್ತು ಹೇಳಿ? ಅಲ್ಲಿ ಕಾಣಿಸ್ತಾ ಇದೆಯಾ ಬುರ್ಜ್ ಖಲೀಫಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ದುಬೈ ಸಿಟಿ. ದುಬೈ ಒಂದು ದೊಡ್ಡ ಡೆಸರ್ಟು, ಆದರೂ ಕೂಡ ಇಷ್ಟು ರಿಚ್ ಆಗಿದ್ದಾರೆ ಹೇಗೆ ಹೇಳಿ? ಆಯಿಲಿಂದ. ಒಂದು ವೀಸಾ ಆನ್ ಅರೈವಲು. ವೀಸಾ ಚಾರ್ಜ್ ಬಂದು 7,000 ಆಗುತ್ತೆ ಒಬ್ಬರಿಗೆ. ಬಂದ ತಕ್ಷಣ ನಾವು ಫಸ್ಟ್ ಕೆಲಸ ಮಾಡಿದ್ದೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅವ್ರದ್ದು 1 dirham = ನಮ್ಮದು 23 ರೂಪಾಯಿ. ಏರ್ಪೋರ್ಟ್ ತುಂಬಾ ದೊಡ್ಡದಾಗಿದೆ. ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗಬೇಕು ಅಂದರೆ ನಾವು ಮೆಟ್ರೋದಲ್ಲೇ ಹೋಗಬೇಕು. ನಮ್ಮದು ಫುಲ್ ಪ್ಯಾಕೇಜ್ ಆಗಿರೋದ್ರಿಂದ ಏರ್ಪೋರ್ಟ್ ಹೊರಗಡೆ ಆಲ್ರೆಡಿ ನಮ್ಮ ಡ್ರೈವರ್ ಕಾಯ್ತಾಯಿದ್ರು. ಆಲ್ರೆಡಿ ಕಾಲ್ ಮಾಡಿ ನಾವು ಇಂಥ ಕಡೆ ಇದ್ದೀವಿ ಬನ್ನಿ ಅಂತ ಹೇಳಿದ್ರು. ಈಗ ಏರ್ಪೋರ್ಟಿಂದ ನಾವು ಹೋಟೆಲ್ ಚೆಕ್-ಇನ್ ಆಗಾಗ ಹೋಗ್ತಾ ಇದ್ದೀವಿ. ಹೋಗ್ತಾ ಹಾಗೆ ಸಿಟಿ ವ್ಯೂನೂ ತೋರಿಸ್ತೀನಿ ಬನ್ನಿ. ದುಬೈ ಸಿಟಿಗೆ ಬಂದ ಕೂಡಲೇ ಫಸ್ಟ್ ಕಾಣೋದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನಮ್ಮ ಹೋಟೆಲ್ ಹೆಸರು ಮೆಜೆಸ್ಟಿಕ್ ಸಿಟಿ ರಿಟ್ರೀಟ್ ಹೋಟೆಲ್ ಅಂತ. ಇದು ಸಿಟಿ ಸೆಂಟರಲ್ಲೇ ಇದೆ. ಬನ್ನಿ ರೂಮ್ ಟೂರ್ ಕೊಡ್ತೀನಿ, ಮತ್ತು ಹೋಟೆಲ್ ಹೇಗಿದೆ, ಅದ್ರ ಫುಡ್ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹೋಟೆಲ್ ಚೆಕ್-ಇನ್ ಆದ್ವಿ, ಈಗ ರೂಮ್ ಟೂರ್ ಕೊಡ್ತೀನಿ ಬನ್ನಿ. ರೂಮು ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ, ಎಲ್ಲ ಫೆಸಿಲಿಟೀಸ್ ಇದೆ, ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಆಮೇಲೆ ಈ ರೂಮ್ಗೆ ಬಾಲ್ಕನಿ ಕೂಡ ಇದೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೈ ತುಂಬ ಶೆಕೆ ಪ್ರದೇಶ ಆಗಿರೋದ್ರಿಂದ ನಮಗೆ AC ಅಂತೂ ಬೇಕೇ ಬೇಕು. ನೆಕ್ಸ್ಟು ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ಬಾತ್ರೂಮಲ್ಲಿ ಟಬ್ ಇದೆ. 24 hours ಹಾಟ್ ವಾಟ್ರು ಕೂಲ್ ವಾಟ್ರು ಬರುತ್ತೆ. ಇದು ಹೋಟೆಲ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ 5 days ನಾವು ಇದೇ ಹೋಟೆಲಲ್ಲಿ ಇರ್ತೀವಿ. ಈ ಹೋಟೆಲ್ದು ಪ್ರೈಸ್ ಬಂದು ವೇರಿ ಆಗುತ್ತೆ. ನೀವು ಸೀಸನಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ನೀವು ಆಫ್ ಸೀಸನಲ್ಲಿ ಹೋದರೆ ಕಡಿಮೆ ಆಗುತ್ತೆ. ಬುಕ್ ಮಾಡಿರೋ ಪ್ಯಾಕೇಜಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ನೆಕ್ಸ್ಟ್ 5 daysಗೆ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇಂಡಿಯನ್ನು ಕಾಂಟಿನೆಂಟಲ್ಲು 2 ಕೂಡ ಇತ್ತು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದುಬೈಯಲ್ಲಿ ಎಲ್ಲಿ ಹೋಗಬೇಕು, ಏನು ತಿನ್ನಬೇಕು, ಎಲ್ಲಿರಬೇಕು, ಎಲ್ಲಿ ಶಾಪಿಂಗ್ ಮಾಡಬೇಕು ಎಲ್ಲನೂ ಹೇಳ್ತೀನಿ.